ಸ್ಪಂದನ ಅವರು ಮನೆಯಿಂದ ಹೋದ್ರಲ್ಲ ನಿನ್ನೆ. ಆ್ಯಕ್ಚುಲಿ ಅವರು ನಿನ್ನೆ ಹೋಗ್ಬೇಕಾಗಿತ್ತ, ಇಲ್ಲ ಲಾಸ್ಟ್ ವೀಕೇ ಹೋಗ್ಬೇಕಿತ್ತ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊದಲಿಗೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಯಥಾ ಪ್ರಕಾರ ಸುದೀಪ್ ಸರ್ ಬಂದರು. ಲಾಸ್ಟ್ ವೀಕ್ ಬಂದಿಲ್ವಲ್ಲ, ಅದ್ರ ಬಗ್ಗೆ ಕೆಲವು ವಿಷಯಗಳೆಲ್ಲ ಹೇಳಿದ್ರು. ಅದೇ ಮಾರ್ಕ್ ಪ್ರಮೋಷನ್ಗೆ ಹೋಗಿದ್ದಾರಲ್ಲ ಆಂಧ್ರ ತಮಿಳ್ನಾಡು ಕಡೆ ಎಲ್ಲ, ಅದಾದಮೇಲೆ ಎಪಿಸೋಡಿಗೆ ಬಂದರು. ಎಲ್ಲ ಕೂತಿದ್ರು, ಮಾತಾಡ್ತಾ ಒಬ್ಬೊಬ್ಬರ ಕೇಳಿದ್ರು. ಅವ್ರ ಫ್ಯಾಮಿಲಿ ಬಂತಲ್ಲ, ಆ ಫ್ಯಾಮಿಲಿ ರೌಂಡ್ ಬರೋವಾಗ ಯಾರೂ ಬಂದಿರಲಿಲ್ಲ. ಸೊ ಅದ್ರ ಬಗ್ಗೆ ಕೇಳ್ತಾಯಿದ್ರು. ಎಸ್ಪೆಷಲಿ ಕಾವ್ಯ ಅವರು ತಮ್ಮ ಮತ್ತು ತಾಯಿ ಬಂದು ಮಾತಾಡೋರಲ್ಲ, ಇದು ಭೇಟಿಯಾಗಿ ತೋರಿಸಿದ್ರು. ನಾನೇನು ತಿಳ್ಕೊಂಡೆ ಕಾವ್ಯ ಅವ್ರು ಏನು ಮಾತಾಡಿಲ್ಲ, ಇವರಿಬ್ಬರೇ ಮಾತಾಡಿರೋದು ಅಂತ. ಬಟ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಇವರು ಓಪನಿಂಗಲ್ಲೇ ನನ್ನ ಪೇಜಿನ ಇವಾಗ ಯಾರು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ PR ಇಟ್ಟು ಬಂದರೆ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಫಸ್ಟ್ ಇವರೇ ಶುರು ಮಾಡಿದ್ದು. ಆ್ಯಕ್ಚುಲಿ ನೋಡಿದ್ರೆ ಏನೂ ಮಾತಾಡಿಲ್ಲ ಅಂತ ಹೇಳೋ ಥರ ಇತ್ತು. ಓಕೆ, ಆಮೇಲೆ ಇದ್ರ ಬಗ್ಗೆ ಹೇಳಿದ್ದೆಲ್ಲ ತಪ್ಪು. ಬಿಗ್ ಬಾಸ್ ಒಂದು ಸಲ ಅನೌನ್ಸ್ ಮಾಡಿದ್ರು, ಅವ್ರು ಮಾತಾಡ್ತಾಯಿದ್ರು ಅಂಥೇಳಿ ತಪ್ಪಾಗುತ್ತಲ್ವಾ ಅಂತ ಹೇಳಿದ್ದು ಕರೆಕ್ಟ್. ಓಕೆನೇ. ಇದಾದಮೇಲೆ ಒಬ್ಬೊಬ್ಬರದು ಫ್ಯಾಮಿಲಿ ಬಂದಿದೆ, ಹೇಗಿತ್ತು ಎಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು. ಒಂಥರ ಫ್ಯಾಮಿಲಿ ಆ ವೀಕೆ ಒಂಥರ ಕೂಲಾಗಿ ಹೋಯ್ತು. ಒಬ್ಬರು ಫ್ಯಾಮಿಲಿ ಬಂದಾಗ ಇನ್ನೊಬ್ಬರು ಬಂದು ಇದು ಮಾಡೋದು ಎಲ್ಲ ಹಳೆದೆಲ್ಲ ಮರೆತು, ಅವ್ರ ಜೊತೆ ಇರೋ ಜಗಳಗಳೆಲ್ಲ ಮರೆತು ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಇದರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಒಂಥರ ಚೆನ್ನಾಗಿ ಇತ್ತು. ಇದಾದಮೇಲೆ ನೆಕ್ಸ್ಟು ಸಂಡೇ ಎಪಿಸೋಡಲ್ಲಿ ಬಂದರೆ, ಅದಕ್ಕೆ ಮುಂಚೆ ಸ್ಯಾಟರ್ಡೆ ಎಪಿಸೋಡಲ್ಲೇ ಗಿಲ್ಲಿ ಮಾಡಿದ್ರಲ್ವ ಈ ಕಾವ್ಯನ ವಿಷಯಕ್ಕೆ. ಯಾರು ಕಾವ್ಯನಿಗೆ ಅಗೇನ್ಸ್ಟಾಗಿ ಬಂದು ನಿಂತ್ಕೊಂಡು ನಾಮಿನೇಷನಲ್ಲಿ ಇಬ್ಬರನ್ನ ಇದು ಮಾಡಿದ್ರೆ, ಎಕ್ಸಾಂಪಲ್ಲು ಧ್ರುವಂತು ಕಾವ್ಯ ಬಂದು ಧನುಷ್ ಸೆಲೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಧ್ರುವಂತು ಒಂದು ಪಾಯಿಂಟು, ಕಾವ್ಯಗೆ ಒಂದು ಪಾಯಿಂಟು. ಏನಕ್ಕೆ ಇವ್ರು ನಾಮಿನೇಟ್ ಆಗಬೇಕು ಅಂತ ಹೇಳಿದ್ರೆ, ವಾಟ್ ಎವರ್ ದ ರೀಸನ್, ಓಕೆ, ಕಾವ್ಯನ ಜೊತೆಯಲ್ಲಿ ಯಾರು ನಿಲ್ತಾರೋ ಅವ್ರು ನಾಮಿನೇಟ್ ಆಗ್ತಾರೆ. ಗಿಲ್ಲಿ ಇಲ್ಲ, ಕಾವ್ಯನ ಹೇಳಿದ್ದು ರೀಸನ್ಗಿಂತ ಧ್ರುವಂತ್ ಕೇಳಿದ ರೀಸನ್ನು ಕರೆಕ್ಟಾಗಿತ್ತು ಅಂಥೇಳಿ ಧ್ರುವಂತನ ಇದು ಮಾಡಿದ್ರು. ಬಹುಶಃ ಗಿಲ್ಲಿಯವ್ರ ತಂದೆ ತಾಯಿ ಬಂದು ನಿಂತಿದ್ರೂ ಕಾವ್ಯಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಗಿಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದು ಇದೆಲ್ಲ ಚೆನ್ನಾಗಿತ್ತು. ಫೈನಲಿ ಗಿಲ್ಲಿ ಒಂದು ಕ್ವಶನ್ ಕೇಳಿದ್ರು, ಆಯ್ತಪ್ಪ ನಾನು ಇಷ್ಟೆಲ್ಲ ಮಾತಾಡಿದೆ, ಈ ಕಾವ್ಯನಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದೆ, ಒಬ್ಬರು ಒಂದು ಮಾತು ಹೇಳಿಲ್ವಲ್ಲ ಅಂತ. ಅದು ಕರೆಕ್ಟಾದ ಕ್ವಶನ್ನು. ಅದನ್ನೇ ಸುದೀಪ್ ಅವ್ರು ಕೇಳಿದ್ರು. ಆಯ್ತಪ್ಪ ಇದೆಲ್ಲ ಹೇಳಿದ್ರು, ನೀವೇ ಮಾತಾಡ್ಕೊಳ್ತಾ ಇದ್ರಿ, ಒಬ್ಬರಾದ್ರು ಎದುರಿಸಿ ಮಾತಾಡಿದ್ರ, ಕಂಪ್ಲೀಟಾಗಿ ಕಾವ್ಯನ ಯಾಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನೀನು, ನಾನಿದು ಒಪ್ಕೊಳ್ಳಲ್ಲ ಅಂತ ಯಾರು ಗಲಾಟೆ ಮಾಡಿದ್ರ ಅಂತೇಳಿ. ಇಲ್ಲ ಸರ್, ಅದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಂಪ್ಲೀಟ್ ನಾಮಿನೇಷನ್ ಆಗಿಲ್ವಲ್ಲ, ಅವ್ರು ಹೇಳ್ಬೋದಿತ್ತು. ಅದು ಕರೆಕ್ಟ್ ಕ್ವಶನ್ನೇ. ಬೋತ್ ಸುದೀಪ್ ಸರ್ ಗಿಲ್ಲಿ ಕೇಳಿದ ಕರೆಕ್ಟ್ ಕ್ವಶನ್. ಸೊ ಅದಕ್ಕೆಲ್ಲರೂ ಬ್ಯಾ ಅಂತ ಇದ್ರು. ಅವರವರೇ ಮಾತಾಡ್ಕೊಳ್ತಾಯಿದ್ರು, ಏನೋ ಚೆನ್ನಾಗಿ ಇದು ಒಳ್ಳೆ ಟಿಕ್ ಫಾಟ್ ಆಯಿತು. ಅಶ್ವಿನಿ ಅವರು ಗೊತ್ತು ಇದೇ ನಡೆಯುತ್ತೆ ಅಂತ, ಧನುಷ್ ಅವರು, ಸ್ಪಂದನ ಅವ್ರವ್ರು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಓಕೆ, ಈವನ್ ಸ್ಪಂದನ ಅವರು ಗಿಲ್ಲಿಯವರು ಕ್ಲೋಸ್ ಆಗಿದ್ರು ತಾನೆ, ಅವ್ರು ಹೇಳ್ಬೋದಿತ್ತು ಈ ಥರ ಮಾಡಬೇಡ, ಹೊರಗಡೆ ಬೇರೆ ಥರ ಕಾಣುತ್ತೆ ಅಂತ ಹೇಳ್ಬೋದಿತ್ತು. ಹೇಳಲಿಲ್ಲ. ಆಯಿತು. ಇದೆಲ್ಲ ಆದಮೇಲೆ ನಿನ್ನೆ ಎಪಿಸೋಡಿಗೆ ಬಂದರು. ನಿನ್ನೆ ಎಪಿಸೋಡಲ್ಲಿ ಏನಂದರೆ, ಒಬ್ಬರ ಬಗ್ಗೆ ಒಬ್ಬರು ಒಳ್ಳೆ ಥರ ಹೇಳಬೇಕು. ಆಪೋಸಿಟಲ್ಲಿ ಇರೋರು. ಆ್ಯಕ್ಚುಲಿ ಎಕ್ಸಾಂಪಲು ಧ್ರುವಂತು ರಕ್ಷಿತಾಗಲ್ಲ, ಅಶ್ವಿನಿಗೆ ಗಿಲ್ಲಿಗಾಗಲ್ಲ, ಓಕೆ, ರಾಶಿಗ ರಕ್ಷಿತಾಗಲ್ಲ. ಅವ್ರ ಬಗ್ಗೆ ಒಳ್ಳೇದು ಹೇಳಿ ಅಂತ ಹೇಳಿದರು. ಚೆನ್ನಾಗಿತ್ತು, ಹೇಳಿದ್ದೆಲ್ಲ ಚೆನ್ನಾಗಿತ್ತು. ಇವರು ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ, ಗಿಲ್ಲಿಯವರು ಅಶ್ವಿನಿ ಬಗ್ಗೆ, ಇವರು ರಕ್ಷಿತಾ ಅವರು ಯಾರ ಬಗ್ಗೆ ಹೇಳಿದರು, ಕಾವ್ಯ ಅವ್ರ ಬಗ್ಗೆ, ಆಮೇಲೆ ರಾಶಿಕಾ ಅವರು ರಕ್ಷಿತಾ ಅವ್ರ ಬಗ್ಗೆ ಹೇಳಿದ್ದೆಲ್ಲ ಚೆನ್ನಾಗಿತ್ತು, ಪಾಸಿಟಿವ್ ಆಗಿ ಇಲ್ಲಿವರೆಗೂ ಆಯಿತು. ಆಮೇಲೆ ಇಷ್ಟು ದಿನ ಏನು ತಿಳ್ಕೊಂಡಿದ್ದು, ಆ ಬಾತ್ರೂಮಲ್ಲಿ ಕಾವ್ಯ ಇದು ಯಾರು ಅಶ್ವಿನಿ ಮತ್ತು ಗಿಲ್ಲಿಗೆ ಇದಾಯ್ತಲ್ಲ, ಇಶ್ಯೂ ಆಯ್ತಲ್ಲ, ಪಾತ್ರೆ ತೊಳೆಯೋದ್ರಲ್ಲಿ, ಇವತ್ತೇ ತೊಳಿಬೇಕಂದ್ರೆ ನಾಳೆ ತೊಳಿಬೇಕು. ಇಲ್ಲ ಇವರು ಸ್ವಲ್ಪ ಇದಾಗಿ ಮಾತಾಡೋದು, ಅಗ್ರೆಸಿವ್ ಆಗಿ. ಯಾರು ಗಿಲ್ಲಿಯವರು ನಾನೇ ಅಷ್ಟು ಮಾತಾಡಿಲ್ಲ ಅಂತ. ಇದನ್ನೇ ಎಲ್ಲರೂ ತಿಳ್ಕೊಂಡಿದ್ರು. ಓಕೆ, ಒಂದು ಸಲ ವೀಟಿಗೆ ನೋಡಿದ್ಮೇಲೆ ಗೊತ್ತಾಯಿತು. ಬಟ್ ನಮಗೆ ಗೊತ್ತಾಯ್ತು ಅವತ್ತು ಅವರೇನು ಮಾತಾಡಿದ್ದು ಅಂತ. ವೀಟಿಗೆ ನೋಡಿದ್ಮೇಲೆ ಗೊತ್ತಾಯಿತು ಯಾರು ಶುರು ಮಾಡಿದ್ದು ಅಂತ. ಅದನ್ನು ಹಿಡ್ಕೊಂಡು ಎಲ್ಲರೂ
ನಾವು ಇಷ್ಟು ದಿನ ತಿಳ್ಕೊಂಡಿದ್ದು ಗಿಲ್ಲಿನ ಅಲ್ಲಿ ರಾಂಗಾಗಿ ಮಾತಾಡಿರೋದು ಅಂತ. ಬಟ್ ಅದಕ್ಕೆ ಶುರು ಮಾಡಿದ್ದು ಇವರು ಅಶ್ವಿನಿಯವರು. ಅದಂತ ಹೇಳ್ಬಿಟ್ಟು ಇನ್ನೊಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕಲ್ಲಿ ಅದೇ ಮಾಲಲ್ಲಿ ಅದೆಲ್ಲ ಇಟ್ಟಿರ್ತಾರಲ್ಲ, ಕೋಪ ತೀರಿಸ್ಕೊಳ್ಬೇಕು ಅಂದರೆ ಅದು ಹೊಡಿಬೇಕು, ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಹೊಡಿಬೇಕು. ಅದೊಂದು ಮಿಷಿನಲ್ಲಿ ಇರುತ್ತಲ್ವ, ಅದು ಆಬ್ವಿಯಸ್ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಹೇಳುವಾಗ ಇವರು ರಾಶಿಕಾ ಅವರು ಅಶ್ವಿನಿ ಹಿಡ್ಕೊಂಡು ಅವರು ಎಲ್ಲರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಹೊಡೆದ್ರು, ಆಯಿತಾ. ಆಮೇಲೆ ಗಿಲ್ಲಿಯವರು ಅಶ್ವಿನಿಯವ್ರನ್ನೇ ಹೊಡೆದ್ರು, ಕಾವ್ಯ ಅವರು ಅಶ್ವಿನಿಯವ್ರನ್ನೇ ಹೊಡೆದ್ರು. ಇದೆಲ್ಲ ಆದಮೇಲೆ ಧನುಷ್ ಅವರು ಅಶ್ವಿನಿಯವ್ರನ್ನ ಹೊಡೆದ್ರು. ಧ್ರುವಂತ್ ಯಾರು ನೋಡ್ತಿದ್ದು? ಧ್ರುವಂತ್ ಬರ್ತದೆ, ರಘು ಅವರು ಧ್ರುವಂತ್ ಧ್ರುವಂತ್ನ ಹೊಡೆಯುವಾಗ ಏನು ಹೇಳಿದ್ರು, ರಕ್ಷಿತರ ಹತ್ರ ಅವ್ರು ಶಟಪ್ ಅಂತ ಮಾತಾಡಿದ್ದು ಅದೆಲ್ಲ ಇಷ್ಟ ಆಗಿಲ್ಲ, ಅದು ಇದು ಅಂತ ಹೇಳಿ ಹೊಡೆದ್ರು. ಧ್ರುವಂತ್ ಅವ್ರನ್ನ ಧ್ರುವಂತ್ ರಘುನ ಏನಕ್ಕೆ ಹೊಡೆದ್ರು ಅಂದರೆ, ಅವರು ಹೆಲ್ತ್ ಇಶ್ಯೂ, ಹೆಲ್ತ್ ಕಾನ್ಷಿಯಸ್ ಎಲ್ಲ ಹೇಳ್ತಾರೆ, ಬಟ್ ಬೇರೆಯವ್ರಿಗೆಲ್ಲ ಆಯಿಲ್ ಐಟಮ್ಸ್ ಎಲ್ಲ ಹಾಕ್ಕೊಡ್ತಾರೆ. ಎಂಥ ಚೀಪಾದ ಇದಲ್ವ ಅದು ಮೆಂಟಾಲಿಟಿ ಆ ಥರ ಹೋಗಿ ಹೇಳ್ತಾರೆ. ಆಮೇಲೆ ರಕ್ಷಿತಾ ಅವ್ರೋಗಿ ಧ್ರುವಂತ್ಗೆ ಹೊಡೆದ್ರು. ಏನಂತ ಹೊಡೆದ್ರು ಅಂದರೆ, ಇವ್ರ ಮನೆಯಲ್ಲಿ ನನಗೆ ಅಸಹ್ಯ ಅಂತಾರೆ, ಅಂತಾರೆ ಅಂತ ಹೊಡೆದ್ರು ಆ ಬಾಯ ಕಿತ್ಕೊಂಬಂದ್ಬಿಡ್ತಾಯಿತ್ತು. ಆಮೇಲೆ ಇವರೇ ಹೇಳ್ಬಿಟ್ರು, ಸೊ ಹಾಗೆ ಬಾಲ್ ತೊಗೊಂಡು ಹೋಗ್ಬಿಡಮ್ಮ, ಅಲ್ಲಿ ಹೊಡ್ಕೊಂಡು ಕೂತ್ಕೊಂಡು ಅಂತ. ಏನು ಅಷ್ಟು ಆ ಥರ ಗೊತ್ತಿಲ್ಲ. ರಕ್ಷಿತಾ ಅವ್ರಿಗೆ ಧ್ರುವಂತ ನಗೀತಾ ಇದ್ದಾರೆ, ಅದಕ್ಕೆ ಒಳಗೆ ಅಳ್ತಾ ಇರ್ತಾರೆ, ಹೊರಗಡೆ ನಗೀತಾ ಇರ್ತಾರೆ. ಬಟ್ ಏನಂದರೆ ರಕ್ಷಿತಾಗೆ ಧ್ರುವಂತೆ ಕರೆಕ್ಟ್, ರಕ್ಷಿತಾ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಲೇ ಅನ್ನಿಸ್ತಾ ಇತ್ತು ಅಲ್ವಾ. ಇದೆಲ್ಲ ಆದಮೇಲೆ ನಾಮಿನೇಷನ್ ಪ್ರಕ್ರಿಯೆ ಬಂತು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ, ಧ್ರುವಂತು ಮತ್ತು ಸ್ಪಂದನ ಮೂವರಿದ್ದರು. ಇದರಲ್ಲಿ ಫಸ್ಟ್ ಧ್ರುವಂತನ ಸೇವ್ ಮಾಡೋದು ಯಾರೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ರಕ್ಷಿತಾಗಂತೂ ಉರಿತಾ ಇದೆ, ಎಕ್ಸ್ಪೆಕ್ಟ್ ಮಾಡಿಲ್ಲ, ಸೇವ್ ಮಾಡಿದ್ರು. ಆಮೇಲೆ ರಾಶಿಕಾ ಅವ್ರನ್ನ ಸೇವ್ ಮಾಡಿ ಸ್ಪಂದನ ಅವರನ್ನು ಹೊರಗೆ ಕಳಿಸಿದ್ರು. ಇದಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅಶ್ವಿನಿ ಅವರು ರಾಶಿಕಾಗಿ ಹೊಡೆದ್ರು, ಇದು ಹಿಡ್ಕೊಂಡು ಬರ್ತೀನಿ. ಅವಾಗ ಕರೆಕ್ಟಾಗಿ ಹೇಳಿದ್ರು, ಇವರು ಉಸ್ತುವಾರಿ ಕರೆಕ್ಟಾಗಿ ಮಾಡಿದರೆ ನಾನು ವಿನ್ ಆಗ್ತಾಯಿದ್ದೆ ಅಂತ. ಬಟ್ ನಾವು ಗೊತ್ತು ಅವರು ಏನೇ ಮಾಡಿದರೆ ವಿನ್ ಆಗ್ತಾ ಇರಲಿಲ್ಲ. 10 ಸೆಕೆಂಡ್ ಉಸ್ತುವಾರಿ ಹಿಡ್ದಿರೋದ. ಆದರೆ ಒಳ್ಳೆ ಪಾಯಿಂಟ್ ಹಿಡ್ಕೊಂಡು ಹೇಳಿದ್ದಕ್ಕೆ ಮಗ ಚಿಕ್ಕದಾಗ್ಬಿಡ್ತು ರಾಶಿಕಾಗಿ. ಅವ್ರು ವಿನ್ ಆಗ್ತಾ ಇರಲಿಲ್ಲ, ನೋ ಡೌಟ್ ವಿನ್ ಆಗ್ತಾನೆ ಇರಲಿಲ್ಲ. ಬಟ್ ನೀನು ಉಸ್ತುವಾರಿ ಕರೆಕ್ಟಾಗಿ ಮಾಡಿಲ್ಲ, ಊರ್ಕೊಂಬಿಟ್ಲು ಅಯ್ಯಮ್ಮ. ಯಾರು ರಾಶಿಕಾ ದೊಡ್ಡ ಮಿಸ್ಗಳ ಥರ ಆಡ್ತಾಳೆ, ಅದು ಇದು ಬೇರೆಯವ್ರು ಹಿಡ್ಕೊಂಡು ಬೇರೆಯವ್ರು ತೊಡೆ ಮೇಲೆ ಮಾಡ್ಕೊಳ್ಳೋದು, ಸೂರಜ್ ನಡ್ಕೊಂಡು ಮಾತಾಡಿದ್ದು ಎಲ್ಲ ಒಂಥರ ಉರಿಯೋ ಥರನೂ ಮಾತಾಡಿದ್ದೆಲ್ಲ ಕರೆಕ್ಟಾಗೇ ಇತ್ತು. ಓಕೆ. ಆಮೇಲೆ ಸ್ಪಂದನ ಅವರು ಎಲಿಮಿನೇಟ್ ಆದರು. ನನಗಿಲ್ಲೇ ಒಂದು ಅನ್ನಿಸ್ತಾ ಇರೋದು, ಸ್ಪಂದನ ಅವರು ಈ ವಾರ ಎಲಿಮಿನೇಟ್ ಆಗೋರಲ್ಲ, ಲಾಸ್ಟ್ ವೀಕೇ ಆಗಬೇಕಿತ್ತು. ಯಾರ ಜೊತೆ ಗೊತ್ತಾ? ಮಾಳು ಜೊತೆನೇ ಆಗಬೇಕಿತ್ತು, ಸೂರಜ್ ಇರಬೇಕಿತ್ತು. ಸೂರಜ್ ಚೆನ್ನಾಗಿ ಆಡ್ತಾಯಿದ್ರು, ಎಂಟರ್ಟೈನ್ ಮಾಡ್ತಾಯಿದ್ರು, ಎಲ್ಲರ ಹತ್ರ ಬೆರೀತಾಯಿದ್ರು. ಸ್ಪಂದನ ಅವರು ಎಲ್ಲರ ಹತ್ರ ಬೆರೀತಾಯಿದ್ರು ಬಿಟ್ಟರೆ ಏನೂ ಆಡ್ತಾ ಇರಲಿಲ್ಲ. ಓಕೆ. ಬಟ್ ಮಾಳು ಅಷ್ಟು ಇಲ್ಲ ಬಿಡಿ. ಮಾಳು ಬಂದ್ಬಿಟ್ಟು ಬರೀ ಇದಾಡ್ತಾರೆ, ಯಾರ ಹತ್ರ ಬೆರೀತಾಯಿದ್ದ, ಬರೀ ಡೌಗಳು, ಏನೋ ಬರೀ ವೋಟಿಂಗಲ್ಲಿ ಗೆದ್ದಿದ್ದಷ್ಟೇ, ಅವ್ರ ಕಡೆ ವೋಟಿಂಗಲ್ಲಿ. ಸ್ಪಂದನ ಕಂಪೇರ್ ಮಾಡಿದ್ರೆ ಮಾಳು ಏನು ಅಷ್ಟಕ್ಕಷ್ಟೇ. ಈಗ ಹೊರಗಡೆ ಬಂದು ಏನೇನು ಮಾತುಗಳು, ಗಿಲ್ಲಿ ವಿನ್ ಆಗಕ್ಕೆ ಬಿಡಲ್ಲ, ಅದು ಇದು ಅಂತ ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಪಂದನೂ ಮಾಡೋನು ಒಂದೇ ಥರ. ಲಾಸ್ಟ್ ವೀಕೆ ಹೋಗಬೇಕಿತ್ತು, ಸೂರಜ್ ಇರಬೇಕಿತ್ತು, ನನ್ನಿದು ಅಷ್ಟೇ. ಓಕೆ. ಬಟ್ ಏನಂದರೆ ಒಂದು ಒಳ್ಳೆ ಸೋಲ್ ಹೇಳ್ಬೇಕಾದ್ರೆ ಸ್ಪಂದನ ಅವ್ರ ಚಾನಲ್ ಅವರಾಗಿರಲಿ, ಯಾರಿಗೇನು ಹರ್ಟ್ ಮಾಡಿಲ್ಲ, ಅವರು ಚೆನ್ನಾಗೇ ಹೋದರು. ಹೊರಗೆ ಬಂದು ಮಾತಾಡಿಸಿ ಕಳಿಸ್ಬಿಟ್ರು, ಅಷ್ಟಕ್ಕೆ ಮುಗೀತು. ಆಮೇಲೆ ಒಳಗೆ ತೋರಿಸಿದ್ರು, ರಾಶಿಗವ್ರು ಏನು ಎಗರ್ತಾವ್ರೆ, ಇವ್ರು ಹಂಗೆ ಹಿಂಗೆ ಅದು ಇದು ಅಂತ. ಯಾಕಂದರೆ ಉರ್ಸಾಕ್ಬಿಟ್ರಲ್ಲ ಅಶ್ವಿನಿ ಅವರು, ಅದಕ್ಕೆ. ಇದೇ ಈ ಎಪಿಸೋಡಲ್ಲಿ ಮುಗಿದಿದ್ದು. ನೋಡೋಣ ಇವತ್ತು ಮಂಡೇ ಅಲ್ವಾ, ಮಂಡೇ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್. ಬಾಯ್.